ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು SSLC 2026 ಮ್ಯಾಥಮೆಟಿಕ್ಸ್ ಬೋರ್ಡ್ ಎಕ್ಸಾಮ್ನ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ ಡಿಸ್ಕಸ್ ಮಾಡೋಣ. ನಾವು ಈಗಾಗಲೇ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀವಿ. ಆ ವಿಡಿಯೋದಲ್ಲಿ ನಾವು ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ಥರ ಕ್ವಶನ್ಸ್ ಬರ್ತವೆ ಹಾಗೂ ತುಂಬ ಅನ್ನ ಡಿಸ್ಕಸ್ ಮಾಡಿದ್ದೀವಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ. ಈ ವಿಡಿಯೋದಲ್ಲಿ ಸ್ಟೇಜ್ 1 ನಾವು 4 ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 4 ಸ್ಟೇಜ್ ಇದೆ. ಇವತ್ತು ನಾವು ಸ್ಟೇಜ್ 1 ನ ಡಿಸ್ಕಸ್ ಮಾಡೋಣ. ಇವತ್ತು ನಾವು ನೋಡೋಣ ಸ್ಟೇಜ್ 1 ಅಲ್ಲಿ ಏನೇನ್ ಕಾನ್ಸೆಪ್ಟ್ಸ್ ಬರುತ್ತೆ ಅಂತ ನಾವು ಇವಾಗ ಡಿಸ್ಕಸ್ ಮಾಡೋಣ. ನೀವು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮ್ಯಾಥಮೆಟಿಕ್ಸ್ ಹಾಗೂ ಬೇರೆ ಯಾವುದೇ ಎಲ್ಲ ಸಬ್ಜೆಕ್ಟ್ ನ ಪಾಸಿಂಗ್ ಪ್ಯಾಕೇಜ್ ನಾವು ಪ್ರೊವೈಡ್ ಮಾಡ್ತೀವಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಚಾನಲ್ನ ಲಿಂಕ್ ಹಾಕಿದೀವಿ. ಅಲ್ಲಿ ಜಾಯಿನ್ ಆಗಿ ನಿಮ್ಗೆ ಈ PDF ನ ಲಿಂಕ್ ಸಿಗುತ್ತೆ. ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ನೋಡ್ತಿರ್ಬೋದು ಸ್ಟೇಜ್ 1 ಅಲ್ಲಿ ನಾವು ಏನೇನು ಕಾನ್ಸೆಪ್ಟ್ಸ್ ನ ಇಟ್ಟಿದೀವಿ. ಸ್ಟೇಜ್ 1 ಅಲ್ಲಿ ನೀವು ಈ ಕಾನ್ಸೆಪ್ಟ್ಸ್ ನ ನೋಡ್ಬೋದು. ಲೈಕ್ ಗ್ರಾಫಿಕಲ್ ಮೆಥಡ್, ಮೀನ್, ಮೀಡಿಯನ್, ಮೋಡ್, theorems on circle, solving PLE in 2V, quadratic equation through the iterations and theorems on triangles. ನೀವು ಇವೆಲ್ಲ ಕಾನ್ಸೆಪ್ಟ್ನು ಈ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಾವು ಈ ಇದರಲ್ಲಿ ಒಂದೊಂದು ಕ್ವಶನ್ಸ್ನ ತೋರಿಸ್ತೀನಿ. ಆ ಕ್ವಶನ್ಸ್ನ ಹಾಗೂ ಕೆಲವು ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಕೊಡ್ತೀನಿ. ನೀವು ಆ ಕ್ವಶನ್ಸ್ನ ನೋಡಿಕೊಂಡು ಆ ಪ್ರಾಕ್ಟೀಸ್ ಕ್ವಶನ್ಸ್ನ ಕೊಟ್ಟಿರೋ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಅಷ್ಟೇ ಸಾಕು, ನೀವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ನಿಮ್ಮ ಮ್ಯಾಥಮೆಟಿಕ್ ಎಕ್ಸಾಮ್ಸ್ ನಲ್ಲಿ ಬರುವ ಫಸ್ಟ್ ಗ್ರಾಫ್ ಮೆಥಡ್, ಮೇನ್ ಇಂಪಾರ್ಟೆಂಟ್ ಮೆಥಡು ಗ್ರಾಫ್ ಮೆಥಡು. ಈ ಗ್ರಾಫ್ ಮೆಥಡು 4 ಮಾರ್ಕ್ಸಿಗೆ ಬರುತ್ತೆ. ಅದು ನಿಮ್ಗೆ ಟ್ಯಾಬ್ಯುಲರ್ ಪಾರ್ಟ್ ಅಂದ್ರೆ ನೀವು ಹಾಕೋ ಟ್ಯಾಬ್ಯುಲರ್ ಕಾಲಮ್ ಪಾರ್ಟ್ಗೆ 2 ಮಾರ್ಕ್ಸ್ ಹಾಗೂ ಗ್ರಾಫ್ ಪಾರ್ಟ್ಗೆ ನೀವು ಹಾಕೋ ಗ್ರಾಫ್ ಶೀಟ್ ಅಲ್ಲಿ ಹಾಕೋ ಗ್ರಾಫ್ಗೆ 2 ಮಾರ್ಕ್ಸ್ ಇರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸಾಲ್ವ್ ಗ್ರಾಫಿಕಲಿ 2x + y = 8 ಮತ್ತೆ x + 2y = 7. ನೀವು ನೋಡ್ತಿರ್ಬೋದು ಇಲ್ಲಿ ಟ್ಯಾಬ್ಯುಲರ್ ಕಾಲಮ್ ಹಾಗೂ ಗ್ರಾಫ್ ಹಾಕಿದ್ದಾರೆ. ಇದು SSLC 2026 ಎಕ್ಸಾಮ್ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲೂ ಗ್ರಾಫಿಕಲ್ ಮೆಥಡ್ ಇದ್ದೇ ಇರುತ್ತೆ. ನೀವು ಈ ಗ್ರಾಫಿಕಲ್ ಮೆಥಡ್ ನ ಖಂಡಿತ ಪ್ರಾಕ್ಟೀಸ್ ಮಾಡಿ. ಈ ಗ್ರಾಫಿಕಲ್ ಮೆಥಡ್ ನ ಮಾತ್ರ ಬಿಡಬೇಡಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೆಲವು ಕ್ವಶನ್ಸ್ ಇದೆ. ಆ ಗ್ರಾಫಿಕಲ್ ಮೆಥಡ್ ರಿಲೇಟೆಡ್ ಈ ಎಲ್ಲಾ ಕ್ವಶನ್ಸ್ ನೀವು ಈ ಗ್ರಾಫಿಕಲ್ ಮೆಥಡ್ ಅಲ್ಲಿ ಕೂಡ ಎಲ್ಲಾ ಸಮ್ಸ್ನು ಪ್ರಾಕ್ಟೀಸ್ ಮಾಡಿ. ನೀವು ಇಷ್ಟು ಸಮ್ಸ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮ್ಗೆ ಗೊತ್ತಾಗೋಗುತ್ತೆ ಗ್ರಾಫಿಕಲ್ ಮೆಥಡ್ ನ ಹೇಗ್ ಸಾಲ್ವ್ ಮಾಡೋದು. ನೀವು ಇಷ್ಟು ಸಮ್ ಸಾಲ್ವ್ ಮಾಡಿದ ತಕ್ಷಣ ನಿಮ್ಗೆ ಅವರು ಯಾವುದೇ ಕ್ವಶನ್ಸ್ ಕೊಡ್ಲಿ, ಈ ಯಾವ ಟೈಪ್ ಆದ್ರೂ ಕೊಟ್ರು ನೀವು ಸಾಲ್ವ್ ಮಾಡ್ಬೋದು. ಈ ಈ ಎಲ್ಲಾ ಸಮ್ನು ಪ್ರಾಕ್ಟೀಸ್ ಮಾಡಿ. ಈ ಗ್ರಾಫಿಕಲ್ ಮೆಥಡ್ ಆದ್ಮೇಲೆ ನೆಕ್ಸ್ಟ್ ಬರೋದೆ ಫೈಂಡ್ ಮೀನ್ ಅಂಡ್ ಮೋಡ್. ಇಲ್ಲಿ ನಾವು ಮೀನ್ ಹಾಗೂ ಮೋಡ್ ನ ಹೇಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಕ್ಯಾಲ್ಕುಲೇಟ್ ಮೀನ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ. ಇಲ್ಲಿ ಮೀನ್ ನ ಫೈಂಡ್ ಮಾಡಕ್ಕೆ ಹೇಳಿದ್ದಾರೆ. ಇವಾಗ ನಾವು ಈ ಟೇಬಲ್ ಅಲ್ಲಿ ಹಾಗೂ ಈ ಟೇಬಲ್ ಕೊಟ್ಟಿದ್ದಾರೆ. ನಾವು ನೋಡ್ತಿರ್ಬೋದು ಹೇಗೆ ಮೀನ್ ನ ಫೈಂಡ್ ಮಾಡೋದು, ಮೀನ್ ಫಾರ್ಮುಲಾ ಏನು ಎಲ್ಲಾನು ತಿಳ್ಕೊಂಡಿರಿ. ಮೀನ್ ಫಾರ್ಮುಲಾನ ನೀವು ಯಾವ ಬಯಟ್ ಹೊಡ್ಕೊಂಡಿರ್ಬೇಕು. ಮೀನ್ ಫಾರ್ಮುಲಾ ಹಾಕಿ ಮೀನ್ ನ ಫೈಂಡ್ ಔಟ್ ಮಾಡ್ಬೇಕು. ಆಮೇಲೆ ಕ್ಯಾಲ್ಕುಲೇಟ್ ಮೋಡ್ ಮೋಡ್ ಟೇಬಲ್ ಇಲ್ಲಿದೆ. ನೀವು ಮೋಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ತಿಳ್ಕೊಂಡಿರಿ. ಲೈಕ್ ಮೋಡ್ಗೂ ಫಾರ್ಮುಲಾ ಇರುತ್ತೆ, ಫಾರ್ಮುಲಾನ ಬಯೋಟ್ ಹಿಡೀರಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಮೈನ್ ಇಂಪಾರ್ಟೆಂಟ್ ಫಾರ್ಮುಲಾ. ಎಲ್ಲರೂ ಫಾರ್ಮುಲಾನ ನೆನ್ಪಿಟ್ಕೊಂಡಿರ್ಬೇಕು. ಫಾರ್ಮುಲಾ ಮಾಡ್ತೋದ್ರೆ ಅಂದ್ರೆ ನಿಮ್ದು ಆನ್ಸರ್ಸ್ ಎಲ್ಲ ತಪ್ಪಾಗೋಗುತ್ತೆ. ಅದಕ್ಕೆ ಎಲ್ಲಾರು ಫಾರ್ಮುಲಾಸ್ ನ ಬಯೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಫಾರ್ಮುಲಾಸ್ ನೆನ್ಪಿದ್ರೆ ನೀವು ಈಸಿಯಾಗಿ ಮ್ಯಾಥ್ಸ್ ನ ಸಾಲ್ವ್ ಮಾಡ್ಬೋದು. ಯಾವ ಚಾಪ್ಟರ್ ಅಲ್ಲಿ ಎಲ್ಲಾ ಫಾರ್ಮುಲಾಸ್ ನ ಬಯೋಟ್ ಹೊಡ್ಕೊಂಡಿರಿ. ಇವಾಗ ಮೋಡ್ ಫಾರ್ಮುಲಾ ಇರುತ್ತೆ, ಮೋಡ್ ಫಾರ್ಮುಲಾ ಹಾಕಿ ಆ ಟೇಬಲ್ ನ ಡೇಟಾನ ನೋಡ್ಕೊಂಡು ಈ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ನೀವು ನೋಡ್ತಿರ್ಬೋದು ಲಾಸ್ಟಿಗೆ ಆನ್ಸರ್ಸ್ 34 ಬರುತ್ತೆ. ಇದೇ ತರ ನೆಕ್ಸ್ಟ್ ಬರೋದೆ ಫ್ಯಾಕ್ಟೋರಿಯಲ್ ಮೆಥಡ್. ಫ್ಯಾಕ್ಟೋರಿಯಲ್ ಮೆಥಡ್ ಅಲ್ಲಿ ನೀವು ನೋಡ್ತಿರ್ಬೋದು, ಅಂದ್ರೆ ನೀವು ಫ್ಯಾಕ್ಟೋರಿಯಲ್ ಮೆಥಡ್ ಅಲ್ಲಿ ಇಲ್ಲಿ ಫ್ಯಾಕ್ಟೋರಿಯಲ್ ಮೆಥಡ್ ನ ಸಾಲ್ವ್ ಮಾಡಿದ್ದಾರೆ. ಇಲ್ಲಿ ಫ್ಯಾಕ್ಟೋರಿಯಲ್ ಮೆಥಡ್ x² - 3x - 10. ಇಲ್ಲಿ ಫ್ಯಾಕ್ಟೋರಿಯಲ್ ಕೇಳಿದ್ದಾರೆ. ಫ್ಯಾಕ್ಟೋರಿಯಲ್ ಮೆಥಡ್ ಯೂಸ್ ಮಾಡ್ಕೊಂಡು ಆನ್ಸರ್ ಫೈಂಡ್ ಮಾಡಕ್ ಕೇಳಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ಫ್ಯಾಕ್ಟೋರಿಯಲ್ ಮೆಥಡ್ ನ. ಹಾಗೇನೆ ನೀವು ಇಲ್ಲಿ ಎಲ್ಲಾ
ಕೆಲವು ಸಮ್ಗಳು ಇಲ್ಲಿದೆ. ಫ್ಯಾಕ್ಟೋರಿಯಲ್ ಮೆಥಡ್‌ನ ನೋಡಿ. ಹಾಗೂ ನಿಮ್ಗೆ ಫ್ಯಾಕ್ಟೋರಿಯಲ್ ಮೆಥಡ್ ಅರ್ಥ ಆಗ್ಲಿಲ್ಲ ಅಂದ್ರೆ, ನಾವು ಮುಂದೆ ನಿಮ್ಗೆ ಯಾವ್ದಾನ ಫ್ಯಾಕ್ಟೋರಿಯಲ್ ಮೆಥಡ್‌ನ ಹೇಳ್ಕೊಡ್ಬೇಕು ಅಂದ್ರೆ, ನಾವು ಸೆಪರೇಟ್ ಆಗಿ ಈ ಈ ಒಂದ್ ವಿಡಿಯೋ ಮಾಡ್ತೀವಿ. ಇಲ್ಲಿ ನೋಡ್ತಿರ್ಬೋದು, ಇದು ಸಮ್ ಪ್ರಾಕ್ಟೀಸ್ ಕ್ವೆಷನ್ಸ್ ನಿಮ್ಗೆ. ಈ ಎಲ್ಲಾ ಕ್ವೆಷನ್ಸ್‌ನು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಫ್ಯಾಕ್ಟೋರಿಯಲ್ ಮೆಥಡ್ ಬಂದಂಗೆ. ಈ ಎಲ್ಲಾ ಫ್ಯಾಕ್ಟೋರಿಯಲ್ ಮೆಥಡ್ ಕ್ವೆಷನ್ಸ್‌ನ ಸಾಲ್ವ್ ಮಾಡಾದ್ಮೇಲೆ ನೆಕ್ಸ್ಟ್ ನಮಗೆ ಬರೋದೇ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್‌ಗೆ ತುಂಬಾ ಇಂಪಾರ್ಟೆಂಟು. ನೀವು ಫಸ್ಟ್ ಎಲಿಮಿನೇಷನ್ ಮೆಥಡ್‌ನ ಕಲ್ತ್ಕೋಬೇಕು. ಲೈಕ್ ಇಲ್ಲಿ ಕ್ವೆಷನ್ ಕೊಟ್ಟಿದ್ದಾರೆ, ಈಕ್ವೇಷನ್ ಕೊಟ್ಬಿಟ್ಟು ನಿಮ್ಗೆ ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡಿ ಅಂತಾರೆ. ನೀವು ಎಲಿಮಿನೇಷನ್ ಮೆಥಡ್‌ನ ಯೂಸ್ ಮಾಡ್ಕೊಂಡು ಈ ಕ್ವೆಷನ್‌ನ ಸಾಲ್ವ್ ಮಾಡ್ಬೇಕು. ಈಗ ಈಗ ನೋಡ್ತಿರ್ಬೋದು ನೀವು ಹೇಗೆ ಎಲಿಮಿನೇಷನ್ ಮೆಥಡ್‌ನ ಮಾಡಿದ್ದಾರೆ ಅಂತ. ಈ ಈ ಎಲಿಮಿನೇಷನ್ ಮೆಥಡ್‌ನ ಖಂಡಿತ ಕಲ್ತ್ಕೊಳ್ಳಿ. ಆಮೇಲೆ ಅದಾದ್ಮೇಲೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ, ಈ ನಿಮ್ಗೊಂದು ಈಕ್ವೇಷನ್ ಕೊಟ್ಬಿಟ್ಟು ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಬರೀರಿ ಅಂತ ಹೇಳ್ತಾರೆ. ಲೈಕ್ ಅದು ಸಬ್ಸ್ಟಿಟ್ಯೂಷನ್ ಮೆಥಡು ತುಂಬಾ ಈಸಿ, ಬೇಗ ಕಲಿಬಹುದು. ಹಾಗೂ ನೀವು ಇಲ್ಲಿ ನೋಡ್ತಿರ್ಬೋದು, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಒಂದು ಪ್ರಾಬ್ಲಮ್ ತಗೊಂಡು ಸಾಲ್ವ್ ಮಾಡಿದ್ದಾರೆ. ಹಾಗೂ ನೆಕ್ಸ್ಟ್ ಏನು ನೋಡ್ತಿರ್ಬೋದು, ಎಲಿಮಿನೇಷನ್ ಮೆಥಡ್ ಅಲ್ಲಿ ಕೆಲವು ಪ್ರಾಕ್ಟೀಸ್ ಪ್ರಾಬ್ಲಮ್ ಇದೆ. ಈ ಎಲ್ಲಾ ಪ್ರಾಕ್ಟೀಸ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ. ನಿಮ್ಗೆ ಈ PDF ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ. ಅಲ್ಲೋಗಿ ಚಾನಲ್ ಜಾಯಿನ್ ಆಗಿ, ಈ ಚಾನಲ್ ಅಲ್ಲಿ ಡ್ರೈವ್ ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲೋಗಿ ಡೌನ್ಲೋಡ್ ಮಾಡ್ಕೋಬಹುದು ಈ PDF ನ. ಹಾಗೂ ಎಲ್ಲಾ ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್ ಅಲ್ಲೂ ಕೆಲವು ಪ್ರಾಬ್ಲಮ್ಸ್ ಇದೆ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಎಲಿಮಿನೇಷನ್ ಪ್ರಾಬ್ಲಮ್ ಆಗಿದ ತಕ್ಷಣ ಪ್ರೂವ್ ದಟ್ ಇಟ್ ಈಸ್ ಎ ಇರ್ರಾಷನಲ್ ಮೆಥಡ್. ಇರ್ರಾಷನಲ್ ಅಂತ ಪ್ರೂವ್ ಮಾಡಕ್ಕೆ ಹೇಳ್ತಿದ್ದಾರೆ. ನೀವು ಇಲ್ಲಿ ಥಿಯರಮ್ ನ ನೋಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ವಿಡಿಯೋ. ಈ ಈ ಇಲ್ಲಿ ನೋಡಿ, ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ದಾರೆ. ನಿಮ್ಗೆ PDF ಬೇಕು ಅಂದ್ರೆ, ಈ ಥಿಯರಮ್ ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡಿ. ನಾವು ಖಂಡಿತ ಈ ಥಿಯರಮ್ ನಿಮ್ಗೆ ಬೇಕು ಅಂತ ಇದ್ರೆ ಖಂಡಿತ ಈ ಥಿಯರಮ್ ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇದೇ ತರ ನೋಡಿ, ಪ್ರೂವ್ ದ ಪ್ರೂವ್ ಇಟ್ ದಟ್ ಈಸ್ ಇರ್ರಾಷನಲ್ ಅಂತ ಕ್ವಶನ್ಸ್ ಇದೆ. ತುಂಬಾ ಕ್ವಶನ್ಸ್ ಇದೆ. ಪ್ರತಿಯೊಂದನ್ನು ನೀವು ಸಾಲ್ವ್ ಮಾಡಿ. ಇಲ್ಲಿ ನೋಡಿ, ಪ್ರೂವ್ ಇಟ್ ಈಸ್ ಅನ್ ಇರ್ರಾಷನಲ್ ನಂಬರ್. ಈ ತರ ತುಂಬಾ ಕ್ವಶನ್ಸ್ ಇದೆ. ಈ ಎಲ್ಲಾ ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿ ಸಾಕು. ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ಗೆ ಸಾಕು. ಈ ಎಲ್ಲಾ ಪ್ರಾಕ್ಟೀಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವುದೇ ತರ ಕ್ವಶನ್ ಕೊಟ್ರು ನೀವು ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ಅದಾದ್ಮೇಲೆ ಥಿಯರಮ್ಸ್ ಆನ್ ಸರ್ಕಲ್. ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಥಿಯರಮ್ ಹಾಗೂ ಎಕ್ಸ್ಟರ್ನಲ್ ಪಾಯಿಂಟ್ ಥಿಯರಮ್ ನ ನೋಡೋಣ. ಫಸ್ಟ್ ಥಿಯರಮ್ ಆಫ್ ಸರ್ಕಲ್ ಅಲ್ಲಿ ಥಿಯರಮ್ ಆನ್ ಅಂಡ್ ಮತ್ತೆ ಅದಾದ್ಮೇಲೆ ಥಿಯರಮ್ ಆನ್ ಟ್ರಯಾಂಗಲ್ಸ್ ಅಲ್ಲಿ ನೋಡೋಣ. ಥಿಯರಮ್ ಆಫ್ ಟ್ರಯಾಂಗಲ್ಸ್ ಅಲ್ಲಿ ಏನೇನು ಓದ್ಬೇಕು ನೀವು? BPT ಓದ್ಬೇಕು, ಕ್ರೈಟೀರಿಯಾ ಓದ್ಬೇಕು, SAS ಕ್ರೈಟೀರಿಯಾ ಓದ್ಬೇಕು, SSS ಕ್ರೈಟೀರಿಯಾ ಓದ್ಬೇಕು. ನಾವು ನೋಡೋಣ ಬೇಸಿಕ್ ಪ್ರೊಪೋರ್ಷನಲ್ ಥಿಯರಮ್. ಇಲ್ಲಿ ನೋಡೋಣ, ಅದು ಸ್ಟೇಟ್ಮೆಂಟ್ಗೆ 1 ಮಾರ್ಕ್ಸ್ ಇರುತ್ತೆ, ಆಮೇಲೆ ಡಯಾಗ್ರಾಮ್ಗೆ 1 ಮಾರ್ಕ್ಸ್ ಇರುತ್ತೆ. ಗಿವನ್ ಬರಿಬೇಕು. ನಿಮ್ಗೆ ಥಿಯರಮ್ ಅಲ್ಲಿ ಇಲ್ಲಿ ಏನೇನ್ ಬರಿಬೇಕು ಅಂತ ಇಲ್ಲಿರೋದು. ನೀವು ಥಿಯರಮ್ದು ಸ್ಟೇಟ್ಮೆಂಟ್ ಬರಿಬೇಕು, ನಿಮ್ದು ಟೇಲ್ಸ್ ಥಿಯರಮ್ ಸ್ಟೇಟ್ಮೆಂಟ್ ಬರಿಬೇಕು, ಡಯಾಗ್ರಾಮ್ ಬರಿಬೇಕು, ಆಮೇಲೆ ಗಿವನ್ ಬರಿಬೇಕು, ನಾವು ಏನ್ ಪ್ರೂವ್ ಮಾಡ್ಬೇಕು ಅಂತ ಬರಿಬೇಕು, ಕನ್ಸ್ಟ್ರಕ್ಷನ್ ಬರಿಬೇಕು, ಆಮೇಲೆ ಪ್ರೂಫ್ ಮಾಡ್ಬೇಕು. ಇಲ್ಲಿ ಎ ಕ್ರೈಟೀರಿಯಾದಲ್ಲಿ ಡಯಾಗ್ರಾಮು, ಥಿಯರಮ್ ಅಲ್ಲಿ ಎಲ್ಲಾ ಪಾರ್ಟು ತುಂಬಾ ಮುಖ್ಯ. ಎಲ್ಲಾ ಪಾರ್ಟ್ಗೂ ಎಲ್ಲಾ ಸ್ಟೆಪ್ಗೂ ಮಾರ್ಕ್ಸ್ ಇರುತ್ತೆ. ಪ್ರತಿ ಒಂದು ಸ್ಟೆಪ್ ಅನ್ನು ನೀಟಾಗಿ ಬರೀರಿ. ಆಗಲ್ಲ. ನೆಕ್ಸ್ಟ್ ನೋಡ್ಬೋದು, ಸ್ಟೇಜ್ ಟು 15 ಮಾರ್ಕ್ಸ್. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೂ ನಿಮ್ಮ ಎಲ್ಲ SSLC ಫ್ರೆಂಡ್ಸ್ ಹಾಗೂ ನಿಮ್ಮ ರಿಲೇಟಿವ್ಸ್ ಯಾರನ್ನ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಈ PDF ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಹೋಗಿ ವಾಟ್ಸ್ಆಪ್ ಚಾನಲ್ನ ಫಾಲೋ ಮಾಡಿ. ಹಾಗೂ ನಿಮ್ಗೆ ಈ PDF ಡ್ರೈವ್ ಲಿಂಕ್ ಸಿಗುತ್ತೆ. ಆ PDF ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಪೇರ್ ಆಗಿ. ನಾವು ಸ್ಟೇಜ್ 2ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.